ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ 2025ನೇ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಯಥಾ ಪ್ರಕಾರವಾಗಿ ಕುಂಭರಾಶಿಯವರಿಗೆ ಈ ತಿಂಗಳಿಗೂ ಕೂಡ ಏಳುವರಿ ಶನಿ, ಅಂದರೆ ಇನ್ನು 2.5 ವರ್ಷದ ಏಳುವರಿ ಶನಿಯು ಬಾಕಿಯಾಗಿ ಇದ್ದು, ಗ್ರಹಗತಿಯ ಮೇಲೆಗೆ ಏನೆಲ್ಲ ಫಲಗಳಿದೆಯೋ ಅದನ್ನು ಚಿಂತನೆಯನ್ನು ಮಾಡೋಣ. ಕುಂಭರಾಶಿಯಿಂದ 2ನೇ ಭಾವವಾಗಿರ್ತಕ್ಕಂತಹ ವಿತ್ತ ಭಾವದಲ್ಲಿ ಪಂಚಗ್ರಹ ಯೋಗವು ಬಹಳ ಅಪರೂಪಕ್ಕೆ ಸಿಗತಕ್ಕಂತಹ ಯೋಗವು. ಈ ಪಂಚಗ್ರಹಗಳಲ್ಲಿ 3 ಗ್ರಹಗಳು ಕೂಡ ಪಾಪ ಗ್ರಹಗಳೇ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಶನಿಯ ಪ್ರಭಾವವು ಕೂಡ ಕುಂಭರಾಶಿಯವರಿಗೆ ಇರುವುದರಿಂದ ಅಷ್ಟು ಉತ್ತಮವಲ್ಲ. ಆದರೆ ಬೇರೆ ಗ್ರಹಗಳು ತುಂಬ ಅನುಕೂಲಕರವಾಗಿದ್ದಾರೆ. ಹಾಗಾಗಿ ಮೀನರಾಶಿಯಲ್ಲಿ ಇರತಕ್ಕಂತಹ ವಿತ್ತ ಭಾವದಲ್ಲಿ ಇರತಕ್ಕಂತಹ ರವಿಯು ತಂದೆ ತಾಯಿಗಳ ಆಸ್ತಿಯ ಧನಪ್ರಾಪ್ತಿ ಹಾಗೂ ಬಾಡಿಗೆಯ ಮನೆ ಕೊಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು, ಅದರ ಮೂಲಕ ತನ್ಮೂಲಕವಾಗಿ ಧನಪ್ರಾಪ್ತಿಯನ್ನು ರವಿ ತೋರಿಸಿಕೊಟ್ಟರೂ ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಬೇಕು. ಸಂಕ್ರಮಣದ ನಂತರದಲ್ಲಿ 3ನೇ ಭಾವಕ್ಕೆ ಹೋಗತಕ್ಕಂತಹ ಮೇಷರಾಶಿಗೆ ಹೋಗತಕ್ಕಂತಹ ರವಿಯು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ತೋರಿಸಿಕೊಡ್ತಾನೆ. ಬುಧಗ್ರಹನು 2ನೇ ಭಾವದಲ್ಲಿ ಇರುವಾಗ ರವಿ ಶನಿ ರಾಹುವಿನೊಂದಿಗೆ ಇರಿದಾಗ ಯಾರೆಲ್ಲ ವಿದ್ಯಾಕ್ಷೇತ್ರದಲ್ಲಿ ಇರುವಂತಹ ಕುಂಭ ರಾಶಿಯವರು ಇದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು, ಕುಂಭರಾಶಿಯವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ತೋರಿಸಿಕೊಡ್ತಾನೆ. ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ಅಧ್ಯಾಪಕರಿಗೂ ಕೂಡ ಮನಸ್ಸಿಗೆ ಕಿರಿಕಿರಿಯನ್ನು ಮಾಡುವ, ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಕಿರಿಕಿರಿಯನ್ನು, ಮೇಲಧಿಕಾರಿಯ ಕಿರಿಕಿರಿಯನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ. ಅದೇ ವಿತ್ತ ಭಾವದಲ್ಲಿ ಇರತಕ್ಕಂತಹ ಶುಕ್ರನು ಉಚ್ಚನಾದ್ದರಿಂದ ನಾನಾ ಕಡೆಗಳಿಂದ ಧನಪ್ರಾಪ್ತಿಯನ್ನು, ಆರ್ಥಿಕ ಸುಧಾರಣೆಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಅದೇ 2ನೇ ಮನೆಯಲ್ಲಿರತಕ್ಕಂತಹ ರಾಹು ಸಂತಾನ ಭಾಗ್ಯಾದಿಗಳನ್ನು, ಅದಕ್ಕೆ ಪೂರಕವಾಗಿ 8ನೇ ಭಾವದಲ್ಲಿ ಇರತಕ್ಕಂತಹ ಕೇತುಗ್ರಹನು ಕೂಡ ಸಂತಾನ ಪ್ರಾಪ್ತಿಯನ್ನು ಕೊಟ್ಟರೂ ಸಂತಾನ ಸಿದ್ಧಿಗೋಸ್ಕರವಾಗಿ, ಸಂತಾನ ಚಿಕಿತ್ಸೆಗೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ಹಣದ ವ್ಯಯಗಳನ್ನು ಕೂಡ ರಾಹು ಮತ್ತು ಕೇತುಗ್ರಹಗಳು ತೋರಿಸಿಕೊಡ್ತಾರೆ. ಅದೇ ರೀತಿಯಾಗಿ 4ನೇ ಮನೆಯಲ್ಲಿರತಕ್ಕಂತಹ ಗುರುವು ದೇವತಾ ಅನುಗ್ರಹವನ್ನು ತೋರಿಸಿಕೊಟ್ಟನಾದರೂ ಕುಲದೇವರ ಶಾಪವನ್ನು ತೋರಿಸಿಕೊಡ್ತಾನೆ. ಹಾಗಾಗಿ ಒಮ್ಮೆ ಕುಲದೇವರ ಹತ್ರ ಹೋಗಿ ನಮಸ್ಕಾರ ಮಾಡುವಿಕೆ, ಹಣ್ಣುಕಾಯಿ ಮಾಡಿಸಿ ಬರುವಿಕೆಯಿಂದ ಗುರುವು ಒಳ್ಳೆಯ ಫಲಗಳನ್ನು ಕೊಡತಕ್ಕವನಾಗುತ್ತಾನೆ. ಅದೇ ರೀತಿಯಾಗಿ 5ಮ ಸ್ಥಾನದಲ್ಲಿರತಕ್ಕಂತಹ ಮಂಗಳ ಗ್ರಹನು ಸ್ವಲ್ಪ ಸ್ತ್ರೀಯರಿಗೆ ಮನಸ್ಸಿಗೆ ಕಿರಿಕಿರಿಗಳನ್ನು, ಹಾರ್ಮೋನು ವ್ಯತ್ಯಯಗಳನ್ನು, ರಕ್ತಸ್ರಾವಾದಿಗಳನ್ನು ಹೆಚ್ಚಿಗೆ ತೋರಿಸಿಕೊಟ್ಟರೂ ಯಾರೆಲ್ಲ ಕುಂಭರಾಶಿಯವರು ಭೂಮಿಯ ಸಂಬಂಧಿ ವ್ಯಾಪಾರವನ್ನು ಮಾಡುವವರಿದ್ದೀರೋ ಅಥವಾ ಮನೆ ಮತ್ತು ಕೃಷಿಗಳಿಗೆ ಸಂಬಂಧಿರತಕ್ಕಂತಹ ವಸ್ತುಗಳ ವ್ಯಾಪಾರಿಗಳಿದ್ದೀರೋ ಅವರಿಗೆ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ. ಈ ರೀತಿಯ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳನ್ನು ಕೂಡ ದೇವರು ದೂರವನ್ನು ಮಾಡಿ, ದೇವತಾ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ, ಏಳುವರಿ ಶನಿಯಿಂದ ಬರತಕ್ಕಂತಹ ಶನಿದೋಷ ಪೀಡಾ ಪರಿಹಾರಕ್ಕೆ ಶನಿ ಜಪವನ್ನು, ಅದೇ ರೀತಿಯಾಗಿ ಎಳ್ಳಿನ ದೀಪವನ್ನು ಹಚ್ಚುವ ಮೂಲಕ ಶನೈಶ್ಚರನು ಪೂರ್ಣ ಅನುಗ್ರಹಿಸಲಿ, ಇಷ್ಟಾರ್ಥಗಳನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.